ಏನೋ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರುವಂತಹ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಹಾಗಾದ್ರೆ ಡಿನ್ನರ್ ಪಾಲಿಟಿಕ್ಸ್ ಉದ್ದೇಶ ಏನು? ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಮೊನ್ನೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಡಿನ್ನರ್ ಪಾಲಿಟಿಕ್ಸ್ ಆಯಿತು. ಅದಾದ ನಂತರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೂಡ ನಡೆದಿದ್ವು. ಅರೆ ಇದೇನ್ರಿ ಇದು, ರಾಜಕಾರಣಿಗಳು ಡಿನ್ನರ್ ಪಾಲಿಟಿಕ್ಸೇ ಮಾಡಬಾರ್ದಾ? ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ದು ಒಂದು ಸುದ್ದಿನ ಅನ್ನುವಂತಹ ಚರ್ಚೆ ಕೂಡ ಆಗ್ತಾ ಇದೆ. ಅದರಲ್ಲೇ ಇರೋದು ಟ್ವಿಸ್ಟ್. ಅದೇನು ಅಂತ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಇವತ್ತಿನ ಈ ಚರ್ಚಾ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ಶೈಲೇಶ್ ಚಂದ್ರಗುಪ್ತ ಬಂದಿದ್ದಾರೆ. ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಶೈಲೇಶ್ ಚಂದ್ರಗುಪ್ತ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಇನ್ನು ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ KH ಕುಮಾರ್ ಬಂದಿದ್ದಾರೆ. KH ಕುಮಾರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಎಸ್, ನಾವು ಬಹಳ ಮುಖ್ಯವಾಗಿ ಹಿರಿಯ ಪತ್ರಕರ್ತರ ಹತ್ರ ಹೋಗೋಣ. ಶೈಲೇಶ್ ಚಂದ್ರಗುಪ್ತ ಅವರೇ, ರಾಜ್ಯ ಕಾಂಗ್ರೆಸ್ ಪಾಳೆಯ 2023ರಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗಿದ್ದು CM ಯಾರಾಗ್ತಾರೆ. CM ಈಗ ಸಿದ್ದರಾಮಯ್ಯನವರಾದರೆ 2.5 ವರ್ಷ ಆದಮೇಲೆ DK ಶಿವಕುಮಾರ್ಗೆ ಬಿಟ್ಕೊಡ್ತಾರಾ? ಪವರ್ ಶೇರಿಂಗ್ ಬಗ್ಗೆ ಸಾಕಷ್ಟು ಸುದ್ದಿ ಆಯಿತು. ಆಮೇಲೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಮೀಟಿಂಗ್ಗಳು ಮಾಡಿದ್ರು. ಅಂದರೆ ಸರ್ಕಾರ ಏನೋ ಸುಭದ್ರ ಇದೆ, 136 ಶಾಸಕರ ಸುಭದ್ರ ಸರ್ಕಾರ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಯಾಕಂದರೆ ಸೋತು ಸುಣ್ಣವಾಗಿದ್ದಂತಹ ಕಾಂಗ್ರೆಸ್ಗೆ ಒಂದು ಅದ್ಭುತ ಗೆಲುವು, ಐತಿಹಾಸಿಕ ಗೆಲುವು ಕೂಡ ಸಿಕ್ಕಿತ್ತು. ಆದರೆ 1.5 ವರ್ಷ ಆದರೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ, ಊಹಾಪೋಹಗಳು ನಡೀತಾ ಇದ್ದಾವೆ. ಆ ಊಹಾಪೋಹಗಳು ನಡೀಲಿಕ್ಕೆ ಕಾಂಗ್ರೆಸ್ ಪಾಳ್ಯದ ಪ್ರಮುಖ ಲೀಡರ್ಗಳೇ ಕಾರಣ. ಏನಂತೀರಾ ಶೈಲೇಶ್ ಚಂದ್ರಗುಪ್ತ ಅವರೇ? ಅಲ್ಲ, ಇದು ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ನ ಅನಿಶ್ಚಿತತೆ, ಎಸ್, ಏನಿದು, ಅದೇನು ಜವಾಬ್ದಾರಿ ಇಲ್ವಾ ಅಂತಲೇ ನನಗನ್ಸುತ್ತೆ. ಎಸ್, ಅಲ್ಲ, ಸುಭದ್ರವಾಗಿದೆ, ಏನು ಮುಟ್ಟಕ್ಕಾಗಲ್ಲ ಯಾರೂ. ಭೀಕರ ಮಳೆಗಾಲ ಇಲ್ಲ, ಬರಗಾಲ ಇಲ್ಲ, ಏನೂ ಇಲ್ಲ. ಅಂಥ ಸಂದರ್ಭದಲ್ಲಿ ಯಾವ ಥ್ರೆಟ್ಟೂ ಇಲ್ಲದೆ ಇರುವಾಗ ಹೊಟ್ಟೆ ತುಂಬಿದಾಗ ಬುದ್ಧಿ ಕೆಟ್ಟೋಗುತ್ತಂತೆ. ಆ ಥರದ್ದೊಂದು ವಿದ್ಯಮಾನ ನಾವು ಕಾಂಗ್ರೆಸ್ನಲ್ಲಿ ಕಾಣ್ತಾ ಇದ್ದೀವಿ. ಓಕೆ, ಈ ಮ್ಯಾಂಡೇಟು ಕೊಟ್ರಲ್ಲ ಜನ, ಈ ಸ್ಥಿತಿ ನೋಡೋದಕ್ಕೆ ಕೊಟ್ರಾ ಅಂತ ಬೇಸರ ಪಟ್ಕೊಳ್ಳೋವಂಥ ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಒಂದು ರೋಗ ಅಲ್ಲದಿದ್ರೂ ರೋಗ ಲಕ್ಷಣ ಅಂತ ಬೇಕಾದ್ರೆ ಹೇಳ್ಬೋದು. ರೋಗ ಲಕ್ಷಣ ಅಂತಂದರೆ ಒಂದು ಊಟಕ್ಕೆ ಸೇರಿದ್ರು ಅದೇನು ಮಹಾ ದೊಡ್ಡದು ಅಂತ ಅನ್ನೋದಲ್ಲ. ಅಲ್ಲಿ ಅದಷ್ಟು ಸುಲಭವಲ್ಲ. ಅದನ್ನು ತಳ್ಳಿ ಹಾಕ್ತಾ ಇರೋ ಥರ ನೋಡಿದ್ರು ಕೂಡ ಇದು ದಿಢೀರಂತ ಆಗಿರೋದು. ರಾಜಕಾರಣಿಗಳು ಕೆಮ್ಮಿದ್ರು ಸುದ್ದಿ ಆಗ್ತಾರೆ, ಸೀನಿದ್ರು ಸುದ್ದಿ ಆಗ್ತಾರೆ, ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರು ಕೂಡ ಸುದ್ದಿ ಆಗ್ತಾರೆ. ಹಾಗಿರ್ಬೇಕಾದ್ರೆ ಜವಾಬ್ದಾರಿಯಿಂದ ಇಲ್ಲಿ ನಾಯಕರುಗಳು, ಪ್ರಾಬ್ಲಮ್ ಈಸ್ ಪವರ್ ಸೆಂಟರ್ಸು ಒಂದಲ್ಲ ಎರಡಿದೆ, ಅದು ಪ್ರಾಬ್ಲಮ್ಸ್. ಒಬ್ಬ ವ್ಯಕ್ತಿನ ನೀವು ನಿಯಂತ್ರಣಕ್ಕೆ ತೆಗೆದುಕೊಂಡ್ರೆ, ಕಂಟ್ರೋಲ್ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಆದರೆ ಆ ಒಂದು ಪಾಯಿಂಟನ್ನು, ಒಂದು ಪವರ್ ಪಾಯಿಂಟನ್ನು ಹದ್ದುಬಸ್ತಿಡೋದಕ್ಕೆ ಸಾಧ್ಯ ಆಗ್ತಲ್ಲ. ಇಷ್ಟೊಂದು ತುಮುಲ ಇದೆಯಲ್ಲ, ಹೈಕಮಾಂಡ್ ಬೇಜವಾಬ್ದಾರಿಯಿಂದ ನಡ್ಕೋತಾ ಇದೆ ಅಂತ ನನಗನ್ನಿಸ್ತದೆ. ಎಸ್ ಕುಮಾರ್ ಅವರೇ, ಬಹಳ ಮುಖ್ಯವಾಗಿ ನಿಮ್ಮ ಕಾಂಗ್ರೆಸ್ ಪಾಳ್ಯ ಸಾಕಷ್ಟು ಸುಭದ್ರವಾಗಿರುವಂಥ ಸರ್ಕಾರ, ಐತಿಹಾಸಿಕ ಗೆಲುವನ್ನು ರಾಜ್ಯದ ಜನತೆ ಕೊಟ್ಟರು. ನೀವು ಗ್ಯಾರಂಟಿ ಕೊಟ್ಟರೋ ಬಿಟ್ಟರೋ ಸೆಕೆಂಡ್ರಿ. ಆದರೆ ಒಂದಿಷ್ಟು ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದ್ದಂತಹ BJPಗೆ ರಾಜ್ಯದ ಜನ ತಕ್ಕ ಪಾಠ ಕಲಿಸಿದ್ರು ಅಂತ ನೀವುಗಳೇ ಹೇಳ್ತಾ ಇದ್ರಿ. ಅದ್ರ ಜೊತೆಗೆ ಒಂದು ಐತಿಹಾಸಿಕ ಗೆಲುವು ಸಿಕ್ತು. ಆದರೂ ಎಲ್ಲೋ ಒಂದು ಕಡೆ ಪಕ್ಷ ಸುಸೂತ್ರವಾಗಿ ಸರ್ಕಾರ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ವೇನೋ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದ್ದಾವೆ. ಕಾರಣ ಡಿನ್ನರ್ ಪಾರ್ಟಿ. ಈ ಡಿನ್ನರ್ ಪಾರ್ಟಿ ಮಾಡೋ ತಪ್ಪ ಅಂತ ಹೇಳಬೇಡಿ, ಅದರಲ್ಲೂ ಒಂದಿಷ್ಟು ಪಾಲಿಟಿಕ್ಸ್ ನಡೀತಾ ಇದೆ. ಕುಮಾರ್ ಅವರೇ ನೋಡಿ, ಕಾಂಗ್ರೆಸ್ಗೆ ಯಾವುದೇ ಇವತ್ತಿನ ಸಂದರ್ಭದಲ್ಲಿ ಮತ್ತು ಈಗ ಸದ್ಯದ ಪರಿಸ್ಥಿತಿಲಿ ಯಾವ ಸ್ಥಿತಿಯೂ ನಿರ್ಮಾಣ ಆಗಿಲ್ಲ, ಆಗೋದೂ ಇಲ್ಲ. ನಮ್ಮ ಹೈಕಮಾಂಡು ಸುಭದ್ರವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 5 ವರ್ಷಗಳ ಕಾಲ ಸರ್ಕಾರ ಇರುತ್ತೆ, ಆಡಳಿತ ನಡೆಸಬೇಕು ಅಂತ ಸೂಚನೆಯನ್ನು ನೀಡಿದ್ದಾರೆ. ಆ ಸೂಚನೆಯ ಮೇರೆಗೆ ವಾತಾವರಣ ಇಲ್ಲ ಅನ್ಸುತ್ತೆ. ಇಲ್ಲ, ಹಂಗೇನಿಲ್ಲ. ಅದೆಲ್ಲ ಸುಮ್ಮನೆ ಕಪೋಲ ಕಲ್ಪಿತ ಊಹಾಪೋಹಗಳು ಮತ್ತು
ರೇ ಪ್ರಪಂಚದಲ್ಲಿರುವಂಥ ಮಾತುಗಳು ಅಷ್ಟೇ. ಒಳಗೆ ಬಹಳ ಬಲಿಷ್ಠವಾಗಿ ಓಕೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ 5 ವರ್ಷಗಳ ಕಾಲ ಜನರಿಗೆ ನಾವೇನು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಅವನ್ನ ಚಾಚೂ ತಪ್ಪದೆ ಅನುಷ್ಠಾನಗೊಳಿಸಿ 5 ವರ್ಷದ ನಂತರ ಮತ್ತೆ ಜನರ ಬಳಿಗೆ ಹೋಗ್ತೇವೆ. ನಾವು ನಿಮಗೆ ಕೊಟ್ಟಂತೆ ಹೇಳಿದಂತೆ ನಡೆದಿದ್ದೇವೆ, ನಿಮಗೆ ಏನು ಭರವಸೆಗಳನ್ನು ಕೊಟ್ಟಿದ್ವೋ ಅದನ್ನ ಈಡೇರಿಸಿದ್ದೇವೆ ಅಂತ ಹೇಳ್ಬಿಟ್ಟೆ ಚುನಾವಣೆಗೆ ಹೋಗ್ತೇವೆ. ಆಮೇಲೆ ಈ ಹೊಸ ವರ್ಷದಲ್ಲಿ ಊಟಕ್ಕೆ ನಿಮ್ಮ ಮನೆಗೆ ನೀವು ಕರೆದ್ರೆ ನಾನು ಬರಲ್ವೇ, ಸಾರ್ನ ಕರೆದ್ರೆ ಬರಲ್ವೇ, ಅಥವಾ ನೀವು ಆಯ್ಕೆ ಮಾಡ್ಕೊಂಡಿರ್ತೀರಿ ಇಂತಿಂಥವ್ರು ಬನ್ನಿ ಸಾರ್ ಊಟಕ್ಕೆ ಅಂತ ಹೋಗದೆ ತಪ್ಪೇನಿದೆ ಅದರಲ್ಲಿ? ನೀವು ಕೇಳಿದ ಪ್ರಶ್ನೆ ತಪ್ಪೇನಿದೆ ಅಂತ. ಇಲ್ಲಿ ಪರಮೇಶ್ವರ್ ಕೂಡ ಆಯೋಜನೆ ಮಾಡ್ಕೊಂಡಿದ್ರು, ಆದ್ರೆ ಹೈಕಮಾಂಡ್ ಹಾಗಾದ್ರೆ ನೀವು ಸಿಂಪಲ್ ಆಗಿ ಹೇಳೋದು ಮುಗಿಸ್ಬಿಡ್ತೀನಿ. ಹೈಕಮಾಂಡ್ ನಿಮ್ ಪಾರ್ಟಿನೇ ಮಾಡಬೇಡಿ ಅಂತ ಹೇಳ್ತಾ ಇದ್ರೆ ಸಿಂಪಲ್ ಪಾರ್ಟಿ ಆಗಿದ್ರೆ ಯಾಕೆ ಬೇಡ ಅಂತ ಅಲ್ಲಿಗೆ ಬರ್ತಿದ್ದೆ. ನೀವೇ ತಗೊಂಡ್ರೆ ನೋಡಿ, ಈಗಾಗಲೇ ಒಂದು ಸತೀಶ್ ಜಾರಕಿಹೊಳಿ ಅವರು ಇವತ್ತೇನಲ್ಲ, ಅವರು ಮಹದೇವಪ್ಪ ಪಾರ್ಟಿ ಮಾಡ್ತಾ ಇರ್ತಾರೆ, ಮತ್ತೆ ಖರ್ಗೆ ಅವ್ರ ಜೊತೆ ಮಾಡ್ತಿರ್ತಾರೆ, ಮತ್ತೆ ಮಹದೇವಪ್ಪನ ಜೊತೆ ಮಾಡ್ತಿರ್ತಾರೆ, ಮತ್ತೆ ನಮ್ಮ ಬೇರೆ ಡಿ ಕೆ ಶಿವಕುಮಾರ್ ಅವರು ಸಾಹೇಬ್ರು ಕರೆದ್ರೆ ಅವ್ರು ಕರೆದು ಮಾಡ್ತಿರ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆದು ಮಾಡ್ತಿರ್ತಾರೆ. ಹೀಗೆ ಬೇರೆ ಬೇರೆ ಮಂತ್ರಿಗಳನ್ನ ಚಲುವರಾಯ ಸ್ವಾಮಿ ಅವ್ರನ್ನ ಕರೆದು ಮಾತನಾಡ್ತಿರ್ತಾರೆ, ಸಂತೋಷ್ ಲಾಡ್ ಅವ್ರನ್ನ ಕರೆದ್ಬಿಟ್ಟು ಮಾತನಾಡ್ತಿರ್ತಾರೆ, ಕೃಷ್ಣ ಬೈರೇಗೌಡರನ್ನ ಕರೆದ್ಬಿಟ್ಟು ಮಾತಾಡ್ತಿರ್ತಾರೆ. ಬೆಳಗಾವಿ ಅಧಿವೇಶನ ಆದ ನಂತರ ಹೊಸ ವರ್ಷದ ಊಟ ನಿಮಿತ್ತವಾಗಿ ಒಂದು ಪಾರ್ಟಿ ಕರೆದಿದ್ದಾರೆ, ಭೋಜನ ಕೂಟಕ್ಕೆ ಕರೆದಿದ್ದಾರೆ ಅಷ್ಟೇ. ಇಲ್ಲಿ ಬಹಳ ಏನೇನೋ ಆಗೋಗ್ಬಿಟ್ಟಿದೆ ಅಂತ ಅವ್ಯಾವೂ ಇಲ್ಲ. ಆಮೇಲೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಪ್ರವಾಸದಲ್ಲಿದ್ರು ಹೊಸ ವರ್ಷದ ಇದವ್ರು, ಎಲ್ಲೂ ಸಮಯನೇ ಸಿಗ್ತಾ ಇರಲಿಲ್ಲ ಅವ್ರಿಗೆ. ಅವ್ರ ಫ್ಯಾಮಿಲಿ SM ಕೃಷ್ಣ ಅವ್ರು ತೀರ್ಕೊಂಡಿದ್ದ ದುಃಖ ಬೇರೆ ಇತ್ತು. ಆ ನಡುವೆ ಒಂದು ಸ್ವಲ್ಪ ಬಿಡುವು ಮಾಡಿ ಅಲ್ಲೇ ಆಗಿದ್ದು ಪ್ರಾಬ್ಲಮ್. ಅವರು ವಿದೇಶ ಪ್ರವಾಸ ಸತೀಶ್ ಜಾರಕಿಹೊಳಿ ಮಾಡಿದ ಪಾರ್ಟಿ ಅದೇ ಆಗಿರೋದು ಪ್ರಾಬ್ಲಮ್. ಹಂಗೆಲ್ಲ ಇಲ್ಲ. ನೋಡಿ, ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಸ್ಪಷ್ಟಪಡಿಸಿದ್ದಾರೆ, ತಪ್ಪೇನು ಇಲ್ಲ. ಅದರಿಂದ ನನ್ನನ್ನು ಕರೆದಿದ್ರು ನಾನು ಹೋಗ್ತಿದ್ದೆ, ನಾನು ಊರಲ್ಲಿ ಇಲ್ಲದೆ ಇದ್ರ ಕಾರಣ ಅವ್ರು ನನ್ನನ್ನು ಕರೆದೇ ಇರಬಹುದು ಅಂತ ಹೇಳಿದ್ದಾರೆ. ಬೆಂಗಳೂರಿಗೆ ಬಂದ್ಮೇಲೆ ಅದ್ರ ಬಗ್ಗೆ ತಿಳ್ಕೊತೀನಿ ಅಂತ ಹೇಳಿದ್ದಾರೆ. ನೇರ ಅವರು ದೆಹಲಿಗೆ ಬಂದ್ಬಿಟ್ಟು ಏನೇನೋ ಆಗ್ಬಿಟ್ಟಿದೆ ಅದಕ್ಕೆ ದೆಹಲಿಗೆ ಬಂದ್ಬಿಟ್ಟಿದೆ ಅಲ್ಲ, ದೆಹಲಿಗೆ ಬಂದು ನಮ್ಮ ಕರ್ನಾಟಕದಲ್ಲಿ ಒಂದು ಯಶಸ್ವಿ ಯೋಜನೆ ಏನು ನಾವು ಕೊಟ್ಟಿದ್ವಿ ಅದನ್ನ ಅನುಷ್ಠಾನಗೊಳಿಸಿದ್ದೇವೆ. ಅದೇ ತರದ್ದು ಚುನಾವಣೆ ಇದೆ, ಫೆಬ್ರವರಿ 10ನೇ ತಾರೀಕಿಗೆ ಚುನಾವಣೆ ಇದು, 5ನೇ ತಾರೀಕಿಗೆ ಚುನಾವಣೆ ಇದೆಯಲ್ಲ ದೆಹಲಿ ಚುನಾವಣೆ, ಅಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನ್ ಮಾಡಿತ್ತು ಆ ತರದ್ದು ಒಂದು ಕಾರ್ಯಕ್ರಮ ಘೋಷಣೆ ಮಾಡೋದಕ್ಕೋಸ್ಕರ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ಅವ್ರ ಕೈಯಲ್ಲೇ ಇದನ್ನ ಘೋಷಣೆ ಮಾಡಿಸ್ಬೇಕು ಅಂತ ಅಲ್ಲಿಯ ದೆಹಲಿಯ ಕಾಂಗ್ರೆಸ್ನ ಮುಖಂಡರುಗಳು ಆಶಿಸಿದ್ರಿಂದ ನೇರವಾಗಿ ಅವರು ಅಲ್ಲಿಗೆ ಹೋಗಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಿದ್ದಾರೆ, ಹೇಳಿದ್ದಾರೆ. ನೀವು ಹೇಳ್ತಾ ಇದ್ರೆ ಓಕೆ, ನಿಮ್ದು ಸರ್ಕಾರ ಬಲಿಷ್ಠವಾಗಿದೆ, ಯಾಕಂದ್ರೆ ನಿಮ್ದು 136 ಮೊನ್ನೆ ತಾನೇ ಉಪಚುನಾವಣೆ ಆಗಿದೆ, ಅಲ್ಲೂ ಬಂದಿದ್ದೀರಾ, 138 ಇದ್ದೀರಾ, ಇಲ್ಲ ಅಂತ ನಾವು ಹೇಳಲ್ಲ. ಇಲ್ಲಿ ನೀವು ಬಲಿಷ್ಠ ಸರ್ಕಾರ, ಬಲಿಷ್ಠ ಪಕ್ಷ ಒಪ್ಕೊಳ್ಳೋಣ, ಪಕ್ಷದ ಇಲ್ಲ ಬಲಿಷ್ಠ ನಾಯಕರು ಅಲ್ಲಾಡ್ತಾ ಇದ್ದಾರೆ, ಇಲ್ಲ ಸತೀಶ್ ಜಾರಕಿಹೊಳಿ ಗುಪ್ತ ಸಭೆ ಮಾಡ್ತಾ ಇದ್ದಾರೆ, ಗುಪ್ತ ಸಭೆ ಆದ್ರೆ ಪಕ್ಷದ ಅಧ್ಯಕ್ಷ ಸ್ಥಾನದ ವಿಚಾರ ಇದೆ, ನಾವು ಒಪ್ಕೋತೇವೆ. ಪಕ್ಷದ ಅಧ್ಯಕ್ಷ ಸ್ಥಾನದ ವಿಚಾರ ಇದೆ, ಚರ್ಚೆ ಆಗಿ ನೋಡಿ, ನಾ ಇಲ್ಲ ಅಂತ ನಾನು ಹೇಳೋದು, ಆದ್ರೆ ಸರ್ಕಾರಕ್ಕಲ್ಲ, ಪಕ್ಷದ ಅಧ್ಯಕ್ಷ ಸ್ಥಾನ ಬೇರೆಯವ್ರಿಗೂ ಕೊಡಬಹುದಾ? ಅವರು ಇದರಲ್ಲಿದ್ದಾರೆ ಏನು ಸರ್ಕಾರದಲ್ಲಿ ಭಾಗಿಯಾಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಕಾರ್ಯಕ್ರಮಗಳು ಮತ್ತು ಪಕ್ಷವನ್ನು ಮುನ್ನಡೆಸ, ಆದರೆ ಯಶಸ್ವಿಯಾಗಿ ಬಲಿಷ್ಠವಾಗಿ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ದೊಡ್ಡ ಕೆಲಸ ನಡೆಸ್ತಿದ್ದಾರೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಈ ಹುದ್ದೆ ತೆರವಾಗದಿದ್ರೆ ಏನಾದ್ರು ಅಧ್ಯಕ್ಷ ಹುದ್ದೆ ನಾವುಗಳೆಲ್ಲ ಸೇರಿ ಇನ್ನೊಬ್ಬ ಬಲಿಷ್ಠ ನಾಯಕರನ್ನ ಆ ಸ್ಥಾನ ಕೂರಿಸ್ಬೇಕು ಅಂತ ಚರ್ಚೆ ನಡೆದಿದೆ. ಅದನ್ನೇ ಒಂದು ದೊಡ್ಡದು ಮಾಡ್ಕೊಂಡು ಸರ್ಕಾರಕ್ಕೇನೋ ಇದಾಗ್ಬಿಟ್ಟಿದೆ, ಅಯ್ಯೋ ಅದೆಲ್ಲ ಇಲ್ವೇ ಇಲ್ಲ ಕರ್ನಾಟಕದಲ್ಲಿ.